ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗಂಟ್ಲಿನ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ಗಂಟ್ಲಿನ ಕ್ಯಾನ್ಸರ್ ಅಂತ ಅನ್ನೋದು ಗಂಟಲು ಪ್ರದೇಶದಲ್ಲಿ ಉದ್ಭವಿಸೋ ಒಂದು ಮಾರಕವಾದ ಗೆಡ್ಡೆಗಳನ್ನು ಒಳಗೊಂಡಿರೋಂಥ ಪದರ. ಇದಕ್ಕೆ ನಿರ್ದಿಷ್ಟವಾದ ಸ್ಥಳ ಅನ್ನೋದಿಲ್ಲ, ಸ್ಥಳ ಭಿನ್ನವಾಗಿರ್ಬೋದು. ಆದರೆ ಎಲ್ಲ ಗಂಟ್ಲು ಕ್ಯಾನ್ಸರ್ಗಳು ಒಂದೇ ರೀತಿಯ ಅಪಾಯಕಾರಿ ಅಂಶಗಳು ಮತ್ತು ಲಕ್ಷಣಗಳು ಮತ್ತು ಆರಂಭಿಕವಾಗಿ ಪತ್ತೆ ಹಚ್ಚೋ ವಿಧಾನವನ್ನು ಹಂಚಿಕೊಳ್ಳುತ್ತವೆ. ಬಾಯಿ ಮತ್ತು ಮೂಗನ್ನು ಶ್ವಾಸನಾಳ ಮತ್ತು ಅನ್ನನಾಳಕ್ಕೆ ಸಂಪರ್ಕಿಸುವಂಥ ಸ್ನಾಯುವಿನ ಮಾರ್ಗವಾದ ಗಂಟಲು ಹಲವಾರು ಉಪಪ್ರದೇಶನ ಒಳಗೊಂಡಿದೆ. ಈ ಯಾವುದೇ ಪ್ರದೇಶಗಳಲ್ಲಿ ಕ್ಯಾನ್ಸರ್ ಬೆಳಿಬೋದು. ಪ್ರತಿಯೊಂದಕ್ಕೂ ಬೇರೆ ಬೇರೆ ಹೆಸರಿರುತ್ತೆ. ಗಂಟ್ಲಿನ ಕುಳಿ ಕ್ಯಾನ್ಸರ್. ಈ ಕ್ಯಾನ್ಸರ್ ಗಂಟ್ಲಿನ ಕುಳಿ ಮೇಲೆ ಪರಿಣಾಮ ಬೀರುತ್ತೆ. ಇದು ಮೂಗಿನ ಹಿಂದಿನಿಂದ ಶ್ವಾಸನಾಳದ ಮೇಲ್ಭಾಗದವರೆಗೆ ವಿಸ್ತರಿಸೋ ಟೊಳ್ಳಾದ ಕೊಳವೆ ಆಗಿದೆ. ಲಾರಿಂಜಿಯಲ್ ಕ್ಯಾನ್ಸರ್. ಧ್ವನಿಪೆಟ್ಟಿಗೆ ಅಂತ ಕರೆಯಲ್ಪಡೋ ಲಾರಿಕ್ಸ್ ಈ ಪ್ರಕಾರದ ಗುರಿಯಾಗಿರುತ್ತೆ. ನೆಕ್ಸ್ಟ್ ಓರೋಫಾರೆಂಜಿಯಲ್ ಕ್ಯಾನ್ಸರ್. ಓರೋಫಾರೆನ್ಸಿಕ್ನಲ್ಲಿ ಅಂದರೆ ಬಾಯಿ ಹಿಂಭಾಗ, ನಾಲಿಗೆ ಬುಡ ಮತ್ತು ಟಾನ್ಸಿಲ್ಗಳನ್ನ ಒಳಗೊಂಡಿರೋಂಥ ಗಂಟಲಿನ ಮಧ್ಯಭಾಗ. ಇಲ್ಲಿ ಈ ಕ್ಯಾನ್ಸರ್ ನುಂಗುವಿಕೆ ಮತ್ತು ಮಾತಿನ ಮೇಲೆ ಗಮನಾರ್ಹವಾಗಿರೋ ಪರಿಣಾಮ ಬೀರುತ್ತೆ. ಇನ್ನು ನಾಸೋಫಾರೆಂಜಿಯಲ್ ಕ್ಯಾನ್ಸರ್. ಈ ಕ್ಯಾನ್ಸರ್ ಮೂಗಿನ ಹಿಂದೆ ಇರುವಂಥ ಗಂಟಲಿನ ಮೇಲ್ಭಾಗದಲ್ಲಿ ನಾಸೋಫಾರ್ನೆಕ್ಸಲ್ಲಿ ಹುಟ್ಟುತ್ತೆ. ಹೈಪೋಫಾರೆಂಜಿಯಲ್ ಕ್ಯಾನ್ಸರ್. ಗಂಟಲಿನ ಕೆಳಭಾಗ ಆಗಿರೋಂಥ ಹೈಪೋಫಾರೆಂಜಿಯಲ್ ಈ ರೀತಿಯ ಕ್ಯಾನ್ಸರ್ಗೆ ಗುರಿಯಾಗಿರುತ್ತೆ. ಟಾನ್ಸಿಲ್ ಕ್ಯಾನ್ಸರ್. ಹೆಸರೇ ಹೇಳೋ ಥರ ಈ ಕ್ಯಾನ್ಸರ್ ಟಾನ್ಸಿಲ್ಗಳಲ್ಲಿ ಬೆಳೆಯುತ್ತೆ. ಇದು ಗಂಟ್ಲಿನ ಹಿಂಭಾಗದ ಎರಡೂ ಬದಿಯಲ್ಲಿರೋ ದುಗ್ಧರಸದ ಅಂಗಾಂಶ ಅಂತಲೇ ಹೇಳ್ಬೋದು. ಉಪಪ್ರದೇಶದೊಳಗೆ ನಿರ್ದಿಷ್ಟ ಸ್ಥಳನ ಆಧರಿಸಿ ಈ ಕೆಲವು ವರ್ಗಗಳಲ್ಲಿ ಮತ್ತಷ್ಟು ವರ್ಗೀಕರಣ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ ಗ್ಲೋಟಿಕ್ ಕ್ಯಾನ್ಸರ್ ಗಾಯನ ಹಗ್ಗಗಳ ಮೇಲೆ ಪರಿಣಾಮ ಬೀರುತ್ತೆ. ಅದೇ ಸುಪ್ರಾಗ್ಲೋಟಿಕ್ ಕ್ಯಾನ್ಸರ್ ಗಾಯನ ಹಗ್ಗಗಳ ಮೇಲಿನ ಪ್ರದೇಶನ ಒಳಗೊಂಡಿರುತ್ತೆ. ಮತ್ತು ಸಬ್ಗ್ಲೋಟಿಕ್ ಕ್ಯಾನ್ಸರ್ ಕೆಳಗಿನ ಪ್ರದೇಶ, ಗಂಟ್ಲಿನ ಕೆಳಗಿನ ಪ್ರದೇಶನ ಗುರಿಯಾಗಿಸುತ್ತೆ. ಗಂಟಲಿನ ಕ್ಯಾನ್ಸರ್ನ ಲಕ್ಷಣಗಳು: ನಿರಂತರವಾಗಿ ಗಂಟ್ಲು ನೋವು, ಮನೆಮದ್ದುಗಳನ್ನು ಪ್ರಯತ್ನಿಸಿದ ನಂತರನೂ 2 ವಾರಗಳಿಗಿಂತ ಹೆಚ್ಚು ಕಾಲ ಉಳಿಯೋ ಗಂಟ್ಲು ನೋವು ತುಂಬಾ ಗಂಭೀರವಾಗಿರುವಂಥ ಸಮಸ್ಯೆ ಆಗಿರ್ಬೋದು. ನುಂಗೋದಕ್ಕೆ ತೊಂದರೆ. ಆಹಾರ ಅಥವಾ ದ್ರವಗಳನ್ನು ನುಂಗುವಾಗ ನೋವು ಅಥವಾ ಸುಡೋ ತರಹ ಅನುಭವ ಆಗುತ್ತೆ. ಇದು ಗಂಟ್ಲಿನ ಕ್ಯಾನ್ಸರ್ನ ಸೂಚಿಸುತ್ತೆ. ಕುತ್ತಿಗೆಯಲ್ಲಿ ಗೆಡ್ಡೆ. ಕುತ್ತಿಗೆ ಅಥವಾ ಗಂಟಲಿನ ಪ್ರದೇಶದಲ್ಲಿ ಗಮನಾರ್ಹವಾಗಿರೋ ಗಡ್ಡೆ, ವಿಶೇಷವಾಗಿ ಅದು ನೋವು ರಹಿತವಾಗಿದ್ದರೆ ಮತ್ತು ಹೋಗದಿದ್ದರೆ ತಕ್ಷಣ ಡಾಕ್ಟ್ರನ್ನ ಸಂಪರ್ಕ ಮಾಡೋದು ಒಳ್ಳೆಯದು. ಕಿವಿ ನೋವು. ಒಂದು ಕಿವಿಯಲ್ಲಿ ನಿರಂತರವಾಗಿರೋ ನೋವು, ವಿಶೇಷವಾಗಿ ಇತರ ಲಕ್ಷಣಗಳೊಂದಿಗೆ ಇದ್ದರೆ ಇದು ಗಂಟಲು ಕ್ಯಾನ್ಸರ್ನ ಸಂಕೇತ ಆಗಿರ್ಬೋದು. ದೀರ್ಘಕಾಲದ ಕೆಮ್ಮು. ಚಿಕಿತ್ಸೆ ನಂತರನೂ ಕಡಿಮೆ ಆಗದಿದ್ದರೆ ಅದು ಕಳವಳಕ್ಕೆ ಕಾರಣ ಆಗಬಹುದು. ವಿವರಿಸಲಾಗದಂಥ ತೂಕ ನಷ್ಟ ಅಂತಂದರೆ ತೂಕನ ಉದ್ದೇಶಪೂರ್ವಕವಾಗಿ ನಷ್ಟ ಮಾಡ್ಕೊಳೋದಲ್ಲ. ಗಂಟಲು ಕ್ಯಾನ್ಸರ್ ಸೇರಿದಂತೆ ವಿವಿಧ ವೈದ್ಯಕೀಯ ಪರೀಕ್ಷೆಗಳಿಗೆ ಲಕ್ಷಣವಾಗಿರಬಹುದು. ಉಸಿರಾಟದ ತೊಂದರೆ. ಗಂಟಲಿನ ಕ್ಯಾನ್ಸರ್ ವಾಯುಮಾರ್ಗ ತಡೆಯೋದ್ರಿಂದ ಉಸಿರಾಟದ ತೊಂದರೆ ಅಥವಾ ಗದ್ದಲದ ಉಸಿರಾಟ ಉಂಟಾಗಬಹುದು. ಬಾಯಿ ದುರ್ವಾಸನೆ. ಸರಿಯಾದ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳಿಂದ ಸುಧಾರಿಸಿದ ದೀರ್ಘಕಾಲದ ಬಾಯಿ ವಾಸನೆ ಗಂಟಲು ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಆಯಾಸ. ಅಸಾಮಾನ್ಯ ಮತ್ತು ನಿರಂತರ ಆಯಾಸ ಅಥವಾ ಆಯಾಸ ಗಂಟಲು ಕ್ಯಾನ್ಸರ್ನ ಎಚ್ಚರಿಕೆ ಸಂಕೇತವಾಗಿದೆ. ಇನ್ನು ಗಂಟಲು ಕ್ಯಾನ್ಸರ್ ತಡೆಗಟ್ಟೋ ಕ್ರಮ. ಗಂಟಲು ಕ್ಯಾನ್ಸರನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಯಾವುದೇ ಉತ್ತಮವಾದ ಮಾರ್ಗ ಇಲ್ಲ. ಕೆಲವು ಜೀವನ ಶೈಲಿಯಲ್ಲೇ ಬದಲಾವಣೆ ಮಾಡಿ ಅಳವಡಿಸ್ಕೊಳ್ಳೋದ್ರಿಂದ ಇದರ ಅಪಾಯನ ಕಡಿಮೆ ಮಾಡಬಹುದು. ತಂಬಾಕು ಬಳಕೆನ ನಿವಾರಿಸಿ. ಧೂಮಪಾನ ಅಥವಾ ಜಗಿಯೋ ತಂಬಾಕು ಸೇರಿದಂತೆ ತಂಬಾಕು ಸೇವನೆ ಗಂಟಲು ಕ್ಯಾನ್ಸರ್ಗೆ ಪ್ರಮುಖ ಅಪಾಯಕಾರಿ ಅಂಶ. ಧೂಮಪಾನ ತ್ಯಜಿಸೋದು ಅಥವಾ ಅದನ್ನು ಕಡಿಮೆ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿಯನ್ನು ತಡೆಗಟ್ಟಬಹುದು. ಮದ್ಯ ಸೇವನೆಯನ್ನು ಮಿತಿಗೊಳಿಸೋದು. ಅತಿಯಾದ ಮದ್ಯ ಸೇವನೆ ದೇಹದ ರಕ್ಷಣಾ ಕಾರ್ಯವಿಧಾನನ ದುರ್ಬಲಗೊಳಿಸುತ್ತೆ, ಗಂಟಲು ಕ್ಯಾನ್ಸರ್ ಬರೋ ಅಪಾಯನ ಹೆಚ್ಚಿಸುತ್ತೆ. ಮದ್ಯ ಸೇವನೆಯನ್ನು ಕಡಿಮೆ ಮಾಡುವುದು ಅಥವಾ ಸಂಪೂರ್ಣವಾಗಿ ನಿಲ್ಲಿಸೋದು ಒಳ್ಳೆಯದು. ಆರೋಗ್ಯಕರವಾಗಿರೋ ಆಹಾರನ ಅಳವಡಿಸ್ಕೊಳ್ಳಿ. ಹಣ್ಣು, ತರಕಾರಿ ಅಥವಾ ಧಾನ್ಯಗಳಲ್ಲಿ ಹೆಚ್ಚಾಗಿರುವಂಥ ಆಹಾರವು ಕ್ಯಾನ್ಸರಿಂದ ರಕ್ಷಿಸೋದಕ್ಕೆ ಸಹಾಯ ಮಾಡೋ ಅಗತ್ಯವಾಗಿರೋ ಜೀವಸತ್ವ, ಖನಿಜ ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿನ ಒದಗಿಸುತ್ತೆ. HPV ಲಸಿಕೆಯನ್ನು ಪರಿಗಣಿಸಿ. ಮಾನವ ಪ್ಯಾಪಿಲೋಮಾ ವೈರಸ್ ಕೆಲವು ರೀತಿ ಗಂಟಲು ಕ್ಯಾನ್ಸರಿಗೆ ಸಂಬಂಧಿಸಿದೆ. HPV ವಿರುದ್ಧ ಲಸಿಕೆ ವಿಶೇಷವಾಗಿ ಹದಿಹರೆಯದವರು ಮತ್ತು ಯುವಕ ವಯಸ್ಕರಿಗೆ ರಕ್ಷಣೆ ನೀಡುತ್ತೆ.
ಉತ್ತಮ ಮೌಖಿಕ ನೈರ್ಮಲ್ಯ ಕಾಪಾಡ್ಕೊಳ್ಳಿ. ನಿಯಮಿತವಾಗಿ ದಂತ ತಪಾಸಣೆ ಮತ್ತು ಸರಿಯಾದ ಮೌಖಿಕ ನೈರ್ಮಲ್ಯ ಅಭ್ಯಾಸ ಆರೋಗ್ಯಕರ ಗಂಟಲಿನ ವಾತಾವರಣ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಗಂಟಲು ಕ್ಯಾನ್ಸರ್ ಅಪಾಯನ ಸಹ ಇದು ಕಡಿಮೆ ಮಾಡುತ್ತೆ. ಹಾನಿಕಾರಕ ವಸ್ತುಗಳಿಗೆ ಒಡ್ಕೊಳ್ಳೋದನ್ನು ಕಡಿಮೆ ಮಾಡೋದು ಅಂದರೆ ಹಾನಿಕಾರಕ ರಾಸಾಯನಿಕ ಮತ್ತು ಮಾಲಿನ್ಯಕಾರಕ ವಸ್ತುಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ವಿಶೇಷವಾಗಿ ಕೆಲವು ಕೆಲಸಗಳಲ್ಲಿ ಅಂಥ ವಸ್ತುಗಳೊಂದಿಗೆ ಕೆಲಸ ಮಾಡೋದು ಅನಿವಾರ್ಯ ಆಗಿರುತ್ತೆ. ಅಂಥ ಟೈಮಲ್ಲಿ ಮುಖವಾಡ ಅಥವಾ ಉಸಿರಾಟಕಾರಕಗಳಂಥ ಸೂಕ್ತವಾಗಿರೋ ರಕ್ಷಣಾತ್ಮಕ ಸಾಧನಗಳನ್ನು ಹಾಕ್ಕೊಳ್ಳಿ. ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ. ನಿಮ್ಮ ವೈದ್ಯರ ಜೊತೆ ನಿಯಮಿತ ವೈದ್ಯಕೀಯ ತಪಾಸಣೆಯನ್ನು ನಿಗದಿಪಡಿಸಿ. ಈ ತಪಾಸಣೆ ತಲೆ ಮತ್ತು ಕುತ್ತಿಗೆ ಪ್ರದೇಶದ ದೈಹಿಕ ಪರೀಕ್ಷೆಗಳನ್ನ ಒಳಗೊಂಡಿರ್ಬೋದು. ಸಂಭಾವ್ಯವಾಗಿ ನಿಮ್ಮ ಗಂಟಲಿನ ಒಳಭಾಗವನ್ನು ದೃಶ್ಯೀಕರಿಸಿ ಗಂಟಲಿನ ವ್ಯಾಪ್ತಿಯನ್ನು ಸಹ ಒಳಗೊಂಡಿರ್ಬೋದು. ಇವಿಷ್ಟು ಗಂಟಲಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.